ಇನ್ನೊಂದು 2 ದಿನದಲ್ಲಿ ಮನೆಯಲ್ಲಿ ನಮ್ಮ ಅಣ್ಣನ ಮದುವೆ ಇದೆ, ಹಾಗಾಗಿ ಕೆಲಸಗಳೆಲ್ಲ ನಡೀತಾ ಇತ್ತು. ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಅದೆಲ್ಲ ಮಾಡ್ಕೊತಾ ಇದ್ವಿ. ದೊಡ್ಡದೆಲ್ಲ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಇದಕ್ಕೆ ಏನಿದ್ರು ಚಿಕ್ಕ ಪುಟ್ಟ ಮಾಡಬೇಕಿತ್ತು. ಇನ್ನು ಮದುಮಗನ ಮಾಡುವಾಗ ನೀರು ಹಾಕ್ತಾರಲ್ಲ, ಕಲರ್ ನೀರು ಹಾಕ್ತೀವಿ. ಆ ಟೈಮಲ್ಲಿ ಜರಡಿ ಬೇಕು, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೇ ಇರೋ ಲೈಸು ಕುಂದನ ಎಲ್ಲ ಯೂಸ್ ಮಾಡಿ ಜರಡಿಗೆ ಮತ್ತು ಸೇರು ಹೊದಿತಾರಲ್ಲ, ಎರಡಕ್ಕೂ ಸೇರಿ ಡೆಕೋರೇಷನ್ ಮಾಡ್ಕೊತಾ ಇದ್ವಿ. ಅಮ್ಮ ಟೈಲರ್ ಆಗಿರೋದ್ರಿಂದ ಮನೇಲೇ ಇದೆಲ್ಲ ಐಟಮ್ಸ್ ಇತ್ತಲ್ಲ, ಹಾಗಾಗಿ ಈಸಿಯಾಗಿ ಮಾಡ್ಕೊಂಬಿಟ್ವಿ. ಫಸ್ಟ್ ಜರಡಿಗೆ ಗೋಲ್ಡ್ ಕಲರ್ ಪೇಂಟ್ ಮಾಡ್ಕೊಂಡಿದ್ವಿ. ಸೇರಿಗೇನು ಗೋಲ್ಡ್ ಕಲರ್ ಪೇಂಟ್ ಮಾಡ್ಕೊಂಡಿಲ್ಲ, ಬಟ್ ಎರಡು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನು ಮದುವೆ ಟೈಮಲ್ಲಿ ಸ್ವೀಟ್ ಮಾಡಬೇಕಂತೇಳಿ ಕರ್ಜಿಕಾಯಿ ಮಾಡ್ತಾಯಿದ್ವಿ. ಇದು ಕೂಡ ನಮ್ಮ ಮನೇಲಿ ಕರ್ಜಿಕಾಯ್ದೊಂದು ಕಾರ್ಯ ಇದೆ, ಹಾಗಾಗಿ ಇದು ಕೂಡ ಎಲ್ಲ ಮಾಡಿಕೊಂಡು, ಹಾಗೆ ಇವತ್ತು RCB ಮ್ಯಾಚ್ ಇದೆ ಅಂತೇಳಿ ಮನೇಲೆಲ್ಲರೂ RCB ಮ್ಯಾಚ್ ಕೂಡ ನೋಡ್ತಾಯಿದ್ರು. ಹಾಗೆ ಮದುವೆಗೆ ಉಟ್ಕೊಳ್ಳೋ ಸೀರೆಗಳನ್ನೆಲ್ಲ ಪ್ರೀ ಪ್ಲೇಟಿಂಗ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಕವರ್ಗೆ ಹಾಕ್ಕೊತಾ ಇದ್ವಿ. ಈ ಥರ ಮಾಡಿಬಿಟ್ರೆ ಮದುವೆ ದಿನ ಸ್ವಲ್ಪ ಟೈಮಲ್ಲೇ ಚೆನ್ನಾಗಿ ನೀಟಾಗಿ ರೆಡಿ ಆಗಿಬಿಡ್ಬೋದು ಅಂತೇಳಿ ಎಲ್ಲರೂ ಮಾಡಿ ಇಟ್ಕೊತಾ ಇದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ಎಲ್ಲರೂ ಅಣ್ಣನ ಮದುವೆಗೆ ತಪ್ಪದೆ ಬನ್ನಿ. ಥ್ಯಾಂಕ್ ಯು.